ನರಸಿಂಹ ಇಡ್ಲಿ ಹೋಟೆಲ್ ಅಂತ ಎಸ್ ಎಸ್ ಪುರಂ. ಇದು ಈ ರೋಡನ್ನ ಎಸ್ ಎಸ್ ಪುರಂ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಮುಂದ್ಗಡೆ ಪಾರ್ಕ್ ಇದೆ. ನೀವು ಲೋಕಲಲ್ಲಿ ಯಾರಿಗಾನೆ ಹೇಳಿದ್ರು ಎಸ್ ಎಸ್ ಪುರಮು ನರಸಿಂಹ ಇಡ್ಲಿ ಅಂತ ಹೇಳಿದ್ರೆ ಯಾರಿಗಾನೆ ಹೇಳಿದ್ರು ಕರ್ಕೊಂಬರ್ತಾರೆ, ಆಟೋದವರಾಗಲಿ ಯಾರನ್ನಾಗಲಿ. ಅಡ್ರೆಸ್ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಒಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ. ಅದೊಂದು ದೇವಸ್ಥಾನ ಇಲ್ಲಿ ನಿಮಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ, ಸ್ವಲ್ಪ ಸಂಧಿ ಒಳಗಡೆ ಇರೋದ್ರಿಂದ ನೀವು ಇಲ್ಲಿ ಬಂದಾಗ ನೋಡಿ ಹಿಂಗೆ ಕಾಣಿಸುತ್ತಂಗೆ. ಈ ಹೋಟ್ಲಲ್ಲಿ ತುಂಬ ಫೇಮಸ್ಸು ಟಿಫನ್ನು. ತುಂಬ ಜನ ಹೇಳ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಹೋಗ್ತಾ ಇದ್ದೀನಿ, ನೋಡ್ಕೊಂಬರೋಣ ಏನಿರುತ್ತೆ ಈ ಹೋಟ್ಲಲ್ಲಿ. ಆಮೇಲೆ ಸಂಡೇ ಬಂದಿದ್ದು ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ಒಳಗಡೆ ಜನ ಆಲ್ರೆಡಿ ತುಂಬಿದ್ದಾರೆ, ಹೆಂಗಿರುತ್ತೆ ಅಂತ ನೋಡಿ. ನೋಡಿ ಜನ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಟಿಫನ್ಗೆ. ಚೆನ್ನಾಗಿದೆ, ಬಿಸಿ 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 ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ ಇವರು. ಆಮೇಲೆ ಇಡ್ಲಿ ದೊಡ್ಡದಾಗಿದೆ ಕೂಡ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಚೆನ್ನಾಗಿದೆ. ಇಡ್ಲಿ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಆಮೇಲೆ ಇಡ್ಲಿ ತುಂಬ ಚೆನ್ನಾಗಿದೆ. ವಡೆಗಿದ್ದು ಹೇಳ್ತೀನಿ ಹೆಂಗಿದೆ ಅಂತ. ವಡೆ ಫೇಮಸ್. ಸಾಗು ಚೆನ್ನಾಗಿದ್ದ, ಸಾಗು ಚೆನ್ನಾಗಿದೆ ಅಂತ ಹೇಳ್ತಾನೆ ಅಂಕಲ್. ಹೆಂಗಿದೆ ಸಾಗು? ಚೆನ್ನಾಗಿದ್ದ, ಸೂಪರ್ ಆಯ್ತು, ಚೆನ್ನಾಗಿದೆ. ಹೋಟ್ಲಿಗೆ ಬರಬೇಕು, ಬಡವರಾಗಲಿ ಶ್ರೀಮಂತ. ಸೂಪರ್ ಹೋಟ್ಲು, ಊಟ. ಹಳೆ ರೈತರು ಹೋಟ್ಲು, ಹಳೆ ಹೋಟ್ಲು, ರೈತರು ಹೋಟ್ಲು ಇದು. ಬಡವರು ಕಷ್ಟ ಮಾಡ್ತಾರೆ ಜನಗಳು. ಭಾರಿ ಜನ ಪ್ರೀತಿಯಿಂದ ಮಾಡ್ತಾರೆ. ಎಷ್ಟು ಕಟ್ಟಿಸ್ಕೊಂಡು ಹೋಗ್ತಾರೆ ನೋಡಿ, ಅಲ್ಲಿ ಎಷ್ಟು ಜನ ನಿಂತಾರೆ. ಮನೆಗೆ 5 ಪ್ಲೇಟ್ 10 ಪ್ಲೇಟ್ ತಗೋತಾರೆ. ಸೂಪರ್ ಆಗಿದೆ ಪ್ಲೇಟ್, ಸೂಪರ್. ಇಂಥ ಹೋಟ್ಲಿಗೆ ಬರ್ರಿ. ಒಂದು ಇಡ್ಲಿ 1/4 kg ಐತೆ, ಅಷ್ಟು ತೂಕ ಇದೆ ಇಡ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿಕ್ಕಿದ್ದಾರೆ. ವಾಂಗಿಬಾತ್ ಅಂತ ಕೊಡ್ತಾರೆ. ವಾಂಗಿಬಾತು ತುಂಬ ಚೆನ್ನಾಗಿದೆ, ಒಳ್ಳೆ ರೈಸ್, ತಟ್ಟೆ ತುಂಬ ಕೊಡ್ತಾರೆ. ಒಂದು ಫುಲ್ ಪ್ಲೇಟು 50 ರೂಪಾಯಿ, ಹಾಫ್ ಪ್ಲೇಟು 30 ರೂಪಾಯಿ. ಅದೇ ನಾನು ತಟ್ಟೆ ಇಡ್ಲಿ ತೋರಿಸಲ್ಲ, ಒಂದು ತಟ್ಟೆ ಇಡ್ಲಿ 20 ರೂಪಾಯಿ, ಬರೀ 20 ರೂಪಾಯಿ ಒಂದು ತಟ್ಟೆ ಇಡ್ಲಿ. ಒಂದು ವಡೆ 10 ರೂಪಾಯಿ. ಒಂದು ಇಡ್ಲಿ ತಿಂದರೆ ನಿಮಗೆ ಹೊಟ್ಟೆ ತುಂಬ ಬರುತ್ತೆ. 1/4 kg ಬರುತ್ತೆ ಒಂದು ಇಡ್ಲಿ, ಅಷ್ಟು ದೊಡ್ಡದಾಗಿ ಚೆನ್ನಾಗಿರುತ್ತೆ ಇಡ್ಲಿ. ರೈಸು ಅಷ್ಟೇ, ವಾಂಗಿಬಾತು ತುಂಬ ಚೆನ್ನಾಗಿದೆ. ರೈಸ್ ಹೆಂಗಿದೆ ಪುಟ? ಸೂಪರ್ ಆಗಿದೆ, ಚೆನ್ನಾಗಿದಲ್ಲ. 20 ರೂಪಾಯಿ ಒಂದು ತಟ್ಟೆ ಇಡ್ಲಿ. 2 ಇಡ್ಲಿ ತಿನ್ಬಿಡ ಹೊಟ್ಟೆ ತುಂಬ. ಒಂದೇ ಇಡ್ಲಿ ಆ ಫ್ರೈ ತಿನ್ನೋ ಸುಸ್ತಾವ. ಈ ರೀತಿ ಇರುತ್ತೆ. ನೀವು ಇಲ್ಲಿ ಬಂದು ಒಳ್ಳೆ ಇಡ್ಲಿ ತಿನ್ಬೋದು. 20 ರೂಪಾಯಿ ಒಂದು ತಟ್ಟೆ ಇಡ್ಲಿ, 1/4 kg ಇರುತ್ತೆ. ವಡೆ 10 ರೂಪಾಯಿ. ರೈಸ್ ಐಟಮ್ ಚೆನ್ನಾಗಿದೆ, 50 ರೂಪಾಯಿ. ಸಿಂಗಲ್ ಪೂರಿ 20 ರೂಪಾಯಿ. ಆಮೇಲೆ ತಿನ್ಬಿಟ್ಟು ಆರಾಮಾಗಿ ನೀರು ಅಲ್ಲಿರುತ್ತೆ, ನೀರು ಕೊಟ್ಬಿಟ್ಟು ಬರ್ಬೋದು. ಅವ್ರೇನು ಬಂದು ದುಡ್ಡು ಕೊಡಿ ಅಂತ ಕೇಳಲ್ಲ. ನಾವು ಹೋಗಿ ಕೊಟ್ಬಿಟ್ಟು ಬರಬೇಕು ಅವ್ರಿಗೆ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ನಾಷ್ಟ, ಒಳ್ಳೆ ಬ್ರೇಕ್ಫಾಸ್ಟು. ನೀವು ಇಲ್ಲಿ ಬಂದಾಗ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಇರೋರು ಇಲ್ಲಿ ಬಂದು ತಿನ್ಬೋದು. ನಿಮ್ಗೊಂದು ಮಾತು ಹೇಳೋದು ಅಂದರೆ, ನಮ್ಮ ಕೋಲಾರದಲ್ಲಿ ಏನಾದರೂ ಇಷ್ಟು ದಪ್ಪ ಇಡ್ಲಿ ಮಾಡಿದ್ರೆ 50 ರೂಪಾಯಿ ತೊಗೊತಾರೆ ಪಕ್ಕ. ಅಂದರೆ ಇಲ್ಲಿ ಎಲ್ಲ ಕಡೆನೂ ಅಷ್ಟೇ, ದೊಡ್ಡ ಇಡ್ಲಿ ಮಾಡ್ತಾರೆ, ಬರೀ 20 ರೂಪಾಯಿ ಕಂಡು. ಒಳ್ಳೆ ನಾಷ್ಟ, ತುಂಬ ಚೆನ್ನಾಗಿತ್ತು. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನು ಓದೋಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಓದೋದು ಯಾವ್ಯಾವ ಡಿಸ್ಟಿಕ್ ಹೋಗ್ತೀನಿ ಆ ಡಿಸ್ಟಿಕ್ಗಳೆಲ್ಲನೂ ಇದೇ ರೀತಿ ಫೇಮಸ್ಸು ಹೋಟ್ಲುಗಳ ವಿಡಿಯೋ ಮಾಡ್ತಾಯಿರ್ತೀನಿ. ಸೊ ಈ ಕೂಡಲೇ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊಡೆದು ನನಗೆ ಕಮೆಂಟ್ ಮಾಡಿ. ನಿಮ್ಮೂರಿಗೆ ಬಂದಾಗ ನಾನು ನಿಮ್ಮೂರಲ್ಲಿ ಯಾವ್ದಾದ್ರು ಒಂದು ಫೇಮಸ್ಸು ಹೋಟ್ಲು, ಒಳ್ಳೆ ತಿಂಡಿ ಸಿಗೋದೇನಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಬಂದಲ್ಲಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್. ಶುಭೋದಯ, ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.